ನಾಳೆ ದಿನಾಂಕ 11ರಂದು ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಆಲ್ರೆಡಿ ಚುನಾವಣೆ ಆಗಿದೆ. ನಾಳೆ ಬರೀ ಘೋಷಣೆ ಅಷ್ಟೇ, ಫಲಿತಾಂಶ ಅಷ್ಟೇ ಬಾಕಿ ಐತೆ. ನಾಳೆಗೆ ನಮಗೆಲ್ಲರಿಗೂ ಲೆಟರ್ ಬಂದೈತಿ. ನಾವೆಲ್ಲರೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಾಳೆಲ್ಲ ಹಾಜರಾಗ್ತೀವಿ. ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾವೆಲ್ಲ ಅದು ನಾಳೆ ಫಲಿತಾಂಶ ಘೋಷಣೆ ನಾಳೆಗೆ ಐತಿ. ಮೇಯರ್ ಹಾಗೂ ಉಪಮೇಯರ್ ಪ್ರೊಸೆಸಿಂಗ್ ಈಗ ಆರ್ಸಿಯವರೇ ಮಾಡೋರು, ನಮಗೇನು ಗೊತ್ತಿಲ್ಲ. ಬರೀ ನಾಳೆ ನಮಗೆಲ್ಲ ಕರೆದಾರ. ಬಹುಶಃ ನಾಳೆಗೆ ಅಲ್ಲಿ ಪೆಟ್ಟಿಗೆ ಬಿಡ್ತಾರೋ ನಾಳೆ ಅವ್ರಿಗೆ ಘೋಷಣೆ ಮಾಡ್ತಾರೆ. ಬಹುಶಃ ನಾಳೆ ಆರ್ಸಿಯವರೇ ನಾಳೆ ಘೋಷಣೆ ಮಾಡ್ತಾರೆ. ಮತದಾನ ನಮ್ಮ ವಿಶ್ವಾಸ ಅದ. ನಾವು ನಮ್ಮದೇ ಈ ಸಲ BJP ಭಾರತೀಯ ಜನತಾ ಪಾರ್ಟಿ ಮೇಯರ್ ಆಗ್ತದೆ. ನಮ್ಮ ವಿಶ್ವಾಸ ಅದ. ಮೇಯರ್ ಹಾಗೂ ಉಪಮೇಯರ್ ಎರಡೂ ನಮೂನೆ ಆಗ್ತಾವೆ. ನಮ್ಮ ವಿಶ್ವಾಸ ಐತೆ ಅಷ್ಟೇ. ಹಾಂ, ಕೈ ಎತ್ತುದ್ರ ಮೂಲಕ ಆಗೈತಿ. ಏನು ಸ್ವಲ್ಪ ಅದು ಗೊಂದಲ ಆಗಿತ್ತು. ಆ ಟೈಮ್ನಾಗ ಇನ್ಸಿಡೆಂಟ್ ಆಗಿತ್ತು. ಈಗ ನಾಳೆ ಎಲ್ಲ ಶಾಂತ ಇರ್ತೈತಿ, ಎಲ್ಲ ಆಗ್ತೈತಿ. ಎಲ್ಲ ವಿಜಯಪುರ ನಗರದಲ್ಲಿ ನಮ್ಮ ಮೇಯರ್ ಆಗ್ತೈತಿ. ಎಲ್ಲರೂ ಕೂಡಿಸಿ ಒಟ್ಟಾರೆ ಎಲ್ಲರೂ ಕೂಡಿಸಿ ಅಭಿವೃದ್ಧಿ ಮಾಡಬೇಕಂತ ನಮ್ಮ ವಿಶ್ವಾಸ ಅದ. ಅಷ್ಟು 35 ಕಾರ್ಪೊರೇಟರ್ಗಳು ಒಟ್ಟರು ಕೂಡಿಸಿ ವಿಜಯಪುರ ನಗರವನ್ನು ನಮ್ಮ ಶಾಸಕರದಾರ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಅಷ್ಟು ಕೊಟ್ಟು ವಿಜಯಪುರ ನಗರ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಕೂಡಿಸಿ ಸಹಕಾರ ಮಾಡಬೇಕಾಗಿ ಎಲ್ಲರಿಗೂ ವಿನಂತಿ. ಇದು ಫ್ಲಡ್ ಬಂದು ಎಲ್ಲ ಕಡೆ ಸಮಸ್ಯೆ ಆಗುತ್ತೆ, ನೀರಿನ ಸಮಸ್ಯೆ ಆಗುತ್ತೆ. ಮೇನ್ ಅದು ನಿಮ್ಮ ವಾರ್ಡ್ ಐತಿ ಇಲ್ಲಿ. ಈಗ ನೋಡ್ರಿ, ಈಗಾಗಲೇ ನಾವು ನಮ್ಮ ಕಂದಕ್ಕೆ ಹಾಕುವ ಲಿಸ್ಟ್ ತೊಗೊಂಡಿಲ್ಲ. ನಮ್ಮ ಕಂದಕ್ಕೆ ತೊಗೋಬೇಕಿದ್ದಾವಲ್ಲ. ನಾವು ಉಸ್ತುವಾರಿ ಸಚಿವರು ಜನರಲ್ ಬಾಡಿ ಮೀಟಿಂಗಲ್ಲಿ ಮನವಿ ಮಾಡಿದ್ದೆ. ನಮ್ಮದೊಂದು ಕಂದಕ್ಕೆ 1-2 ಕೋಟಿ ರೂಪಾಯಿ ಹಾಕಿ ಕೊಡೋದು ಹೇಳಿದ್ರು. ಎಲ್ಲ ಕಡೆ ಮಾಡಕತ್ತಾರೆ. ಯಾಕಂದ್ರೆ ನೀರು ಇಳಿದು ಇರ್ತಾವೆ ಕಂದಕನಾಗ. ಲಾಸ್ಟ್ ಟೈಮ್ ನಾವು ಪತ್ರ ಕೂಡ ಕೊಟ್ಟಿದ್ದೆ. ನಾನು ಕಾರ್ಪೊರೇಷನ್ ಕಮಿಷನರ್ ಪತ್ರ ಕೊಟ್ಟಿದ್ದೆ, ಉಸ್ತುವಾರಿ ಸಚಿವರು ಪತ್ರ ಕೊಟ್ಟಿದ್ದೆ. ಅವ್ರು ಮಾಡಿಕೊಡ್ತಂತ ಹೇಳಿದ್ರು. ಇಲ್ಲ ವಿಶೇಷ ಅನ್ನೋದಂತ ತಂದು ಮಾಡಿಕೊಡ್ತಂತ ಹೇಳಿದ್ರು. ಇನ್ನತ್ತಕ್ಕೆ ಆಗಿಲ್ಲ. ಯಾಕಂದ್ರೆ ಹುಲ್ಲು ಭಾಳ ಎದ್ದಾವೆ. ಅಟ್ಲೀಸ್ಟ್ ಸ್ವಚ್ಛ ಮಾಡಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳ ಜಾಗ್ತೈತಿ. ನೋಡ್ಬೇಕು. ಈಗ ಟೆಂಡರ್ ಕರೆದಾರತ್ತ ನಿನ್ನೆ ಕಮಿಷನರ್ ಮಾತಾಡ್ರು. ಅವ್ರು ಟೆಂಡರ್ ಆಗಿದೆ, ಆದಷ್ಟು ಲಘು ಕೆಲಸ ಮಾಡ್ತಂತ ಸರ್. ಆದಷ್ಟು ಲಘು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಈಗ ನಾಳೆ ಹೊಸ ಮೇಯರ್ ಹತ್ರ ಅವರು ಕೂಡ ವಿನಂತಿ ಮಾಡಿದ್ರೆ ಆದಷ್ಟು ಲಘು ಈ ಕಂದಗಳು ಅಭಿವೃದ್ಧಿ ಆಗಬೇಕು. ಲಘು ಅಭಿವೃದ್ಧಿ ಆಗಬೇಕಂತ. ಯಾಕಂದ್ರೆ ಟೂರಿಸ್ಟ್ಗಳು ಬರ್ತಾರೆ ಸಾಕಷ್ಟು. ಹಾಂ, ನಮ್ಮಲ್ಲಿ ಅಷ್ಟು ನೀರು ಯಾರ ಮನೆಗಳು ತೊಂದರೆ ಆಗಿಲ್ಲ. ಅದೇ ರೀ, ಅದಕ್ಕೆ ನಾವು ಮೊನ್ನೆ ಲೆಟರ್ ಕೊಟ್ಟಿನ ಕಮಿಷನರ್. ನಾನು ಇದು ವಾರ್ಡ್ ಅಭಿವೃದ್ಧಿ ಫಸ್ಟ್ ನಮ್ದು ಕಂದಕ್ಕೆ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಶಾಪುರಿ ಪಾಸ್ತಾಗಿ ನೀರು ಹೋಗ್ತಾವೆ. ಈಗ ಹಿಂದಿಂದ ಈ ಕಡೆ ಹಿಂದೆ ನೋಡ್ಬೇಕು. ನಾವು ಅಡಕಿಂಗಲ್ಲಿ ಗೌರಿ ಬಾರ್ ಹಿಂದೆ ನೀರು ಬರ್ತೀವಿ ನಮ್ಮೆಲ್ಲ. ಈಗ ಇಲ್ಲೆಷ್ಟು ನೀರು ಸ್ಟಾಪ್ ಆಗ್ಬಿಟ್ಟ. ಈಗ ಕೆಳಗೆ ತೊಗೋಬೇಕಂತ 2 ಫೂಟ್ ಕೆಳಗೇನು ಕೆಳಗೆ ತೊಗೋಬೇಕಂತ ನಾವು ಮೊನ್ನೆ ಕಮಿಷನರ್ ಒತ್ತಾಯ ಮಾಡಿ. ನಾನು ಅದಕ್ಕೆ ಮಾಡ್ಕೊಡ್ತೇನೆ ಯಾರು ನೋಡು. ಈ ಜೀಬಿನಾಗಿದು ನಾವು ಇದ್ರ ಬಗ್ಗೆ ಗಮನ ತರ್ತೀನಿ. ಪ್ರತಿ ವರ್ಷ ಮಳೆ ಬರೋದಾಗಿ ಅಧಿಕಾರಿಗಳು ಮಳೆ ಬರೋಕ್ಕಿಂತ ಮುಂಚೆ ಯಾಕೆ ಕೆಲಸ ಮಾಡಂಗಿಲ್ಲ? ನೋಡ್ರಿ, ನಾವು ಇಂಜಿನಿಯರ್ಗಳು ಎಲ್ಲ ನೋಡ್ಬೇಕು. ಮೊದಲೇ ಎಲ್ಲ ಇಲ್ಲಿ ಇಂಜಿನಿಯರ್ಗಳ ಜವಾಬ್ದಾರಿ ಎಲ್ಲ ಅವರೆಲ್ಲ ನೋಡ್ಬೇಕೆಲ್ಲ. ಮಳೆ ಜೂನ್ಯಾಗ ಈ ಕಂಪಲ್ಸರಿ ಜುಲೈ ಮಳೆ ಇದ್ದೇ ಇರ್ತೈತಿ. ಅವ್ರನ್ನ ನೋಡ್ಬೇಕಲ್ಲ. ನೋಡೆಲ್ಲ ಎಲ್ಲ ಮಳೆ ಎಲ್ಲ ಹೆಚ್ಚು ಮಳೆಗೆ ನೀರು ಇರ್ತಾವೆ. ಅಲ್ಲಿ ಮುಂದೆ ಫ್ಲೋಯಿಂಗ್ ಮಾಡ್ಕೋಬೇಕಲ್ಲ. ಈಗ JCB ಇಟ್ಟಲ್ಲ. ಮೇ ತಿಂಗಳು ಹೇಳ್ಕೊತ ಬಂದೆ ನಾನು. ಏಪ್ರಿಲ್ ಮೇ ತಿಂಗಳಾಗೂ ನಾ ಆಗಿತ್ತು JBನ ಮೀಟಿಂಗ್ನಾಗ ಮಾತಾಡಿನ. ಸರ್ ಆದಷ್ಟು ಲಘು ಆಗಬೇಕು ಸರ್, ಕಂದಾಗ ಸ್ವಚ್ಛತೆ ಆಗಬೇಕಂತ ಹೇಳಿಸಿ. ಓಕೆ.